ಎಲ್ರಿಗೂ ನಮಸ್ಕಾರ. ನಮ್ಮ ಮೂಡಲಕಿರಣ ಚಾನಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಚಲಪತಿಯವರು ಕಚೇರಿಗೆ ಆಗಮಿಸಿ ನಾಳೆ ನಡೀತಕ್ಕಂಥ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ಹೇಳುವಂತೆ ಏನು ಕೇಳಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಏನು ನಾಳೆ ನಡೀತಾ ಇರ್ತಕ್ಕಂಥ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಕಾಣಲಿ, ಶಾಂತಿಯುತವಾಗಿ ನಡೀಲಿ, ತನ್ನ ಒಳ್ಳೆಯ ಮಟ್ಟಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಮೊಟ್ಟಮೊದಲಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲರೂ ಕೂಡ ಒಂದು ಧರ್ಮದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಈ ಹಿಂದೂ ಸಮಾಜದಲ್ಲಿ ಇದು ನಮ್ಮ ಸನಾತನವಾದಂಥ ಒಂದು ಧರ್ಮ. ನಮ್ಮ ಪುರಾಣಗಳನ್ನು ಇವೆಲ್ಲವನ್ನು ಕೂಡ ಅವಲೋಕಿಸಿದಾಗ, ಉದಾಹರಣೆಗೆ ಹೇಳಬೇಕಾದ್ರೆ ರಾಮಾಯಣ ಮಹಾಭಾರತ ಇದು ನಮ್ಮ ಸಮಾಜಕ್ಕೆ ಇದೊಂದು ದಿಕ್ಸೂಚಿ. ಏನು ಈ ರಾಮಾಯಣ ಮಹಾಭಾರತದಲ್ಲಿ ನಮಗೆ ಗೊತ್ತಾಗ್ತಂಥದ್ದು, ಯಾರೂ ಕೆಡುಕನ್ನು ಬಯಸಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು. ಕೆಟ್ಟದ್ದನ್ನು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಅನುಭವಿಸಲೇಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತ. ಏನು ಪಾಂಡವರಿಗೆ ಅವರ ಅರ್ಧ ರಾಜ್ಯ ಕೊಟ್ಟಿದ್ರೆ ಇಲ್ಲಿ ಯುದ್ಧ ನಡೀತಾ ಇಲ್ಲ. ಯಾವಾಗ ಕೆಟ್ಟ ಮಾರ್ಗದಲ್ಲಿ ದುರ್ಯೋಧನ ನಡೆದಾಗ ಅದಕ್ಕಾಗಿ ಯುದ್ಧ ಸಾರಬೇಕಾಯಿತು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಆಗಬೇಕಾಯಿತು. ರಾಮಾಯಣದಲ್ಲೂ ಅಷ್ಟೇ ಮಹಾಪರಮಭಕ್ತ ರಾವಣ ಆದರೂ ಕೂಡ ಸೀತೆಯನ್ನು ವಿನಾಕಾರಣ ಶ್ರೀಲಂಕಾಗೆ ಅಥವಾ ಲಂಕೆಗೆ ಅಪಹರಿಸ್ಕೊಂಡು ಹೋದಾಗ ರಾಮನ ಕೈಯಲ್ಲಿ ಸಾವನ್ನಪ್ಪಬೇಕಾಗ್ತದೆ. ಸೊ ಹಾಗಾಗಿ ಈ ಸನಾತನ ಧರ್ಮ ಇಡೀ ಸಮಾಜಕ್ಕೆ ಕೊಡ್ತಕ್ಕಂಥ ರವಾನಿಸ್ತಕ್ಕಂಥ ಸಂದೇಶ ಎಷ್ಟೇ, ಪ್ರತಿಯೊಬ್ಬರು ಕೂಡ ಸನ್ಮಾರ್ಗದಲ್ಲಿ ನಡೀಬೇಕು, ಸಹಬಾಳ್ವೆಯಿಂದ ನಡೀಬೇಕು. ಯಾರು ಕೂಡ ಅನ್ಯತಾ ಯಾವುದೂ ಕೂಡ ಕೆಡುಕನ್ನು ಬಯಸದೆ ಬಂದಾಗ ಮಾತ್ರ ಆ ಜೀವನಕ್ಕೆ ಅರ್ಥ ಇರ್ತದೆ ಅಂತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥವು. ಅಷ್ಟಾಕೆ ಭಗವದ್ಗೀತೆ ತಗೊಳ್ಳಿ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಸರ್ವತ್ರಯಾಮಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿ ಆಗ್ತದೋ, ಯಾವ ಯುಗದಲ್ಲಿ ಧರ್ಮಕ್ಕೆ ಆಘಾತವಾಗ್ತದೋ ಆ ಧರ್ಮ ರಕ್ಷಣೆಗಾಗಿ ಪ್ರತಿ ಯುಗದಲ್ಲಿ ನಾನು ನನ್ನ ಜನ್ಮವನ್ನು ತಾಳ್ತೇನೆ, ಆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡ್ತೇನೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಂಥವರು ಶ್ರೀಕೃಷ್ಣ ಪರಮಾತ್ಮರು. ಇವೆಲ್ಲವನ್ನು ಕೂಡ ನೋಡಿದಾಗ ಏನು ಉಪನಿಷತ್ತುಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿದಾಗ ಸಂದೇಶ ಈ ಸಮಾಜಕ್ಕೆ ಹಿಂದೂ ಧರ್ಮ ಅಥವಾ ನಮ್ಮ ಹಿಂದೂ ಗ್ರಂಥಗಳು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಮನುಷ್ಯರಿದ್ದೀವಿ, ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಮನುಷ್ಯರಾಗಿ ಬದುಕೋದನ್ನು ಕಲಿಯೋಣ. ಇನ್ನೊಬ್ಬರಿಗೆ ಕಡಕನ್ನು ಬಯಸೋದು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ತಕ್ಕಂಥದ್ದು, ಅವ್ರ ಕಷ್ಟ ಕೊಟ್ಟು ನಾನು ಸಂತೋಷ ಪಡುವಂಥದ್ದು ಬೇಡ. ನಾವು ಬದುಕಬೇಕು, ನಮ್ಮಾಗಿ ಇನ್ನೊಬ್ಬರು ಬದುಕಬೇಕಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಧರ್ಮವನ್ನು ನಾವು ನಮ್ಮ ಧರ್ಮ ಇವತ್ತು ಹೇಳ್ತದೆ. ಇವತ್ತು ವಿಶೇಷವಾಗಿ ನಾನು ನಮ್ಮ ವಿವೇಕಾನಂದರನ್ನು ನೆನೆಸ್ಬೇಕಾಗ್ತದೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಸಾವನ್ನು ಅಪ್ಪಿದ್ರು. ಅವರು ಸನಾತನ ಧರ್ಮ, ಯಾಕಂದರೆ ಉದಾಹರಣೆಗೆ ಚಿಕಾಗೋಗೆ ಹೋದಾಗ ಕೊನೆ ಭಾಷಣ ಯುದ್ಧ ಆಗಿರ್ತದೆ. ಇವರು ಧರಿಸಿರ್ತಕ್ಕಂಥ ಹುಡುಪನ್ನು ನೋಡಿ ಇವರೇನು ಭಾಷಣ ಮಾಡಬಲ್ಲರು ಅಂತೇಳಿ ಅಲ್ಲಿ ಸೇರಿರ್ತಕ್ಕಂಥ ಜನ ಎದ್ದು ಹೊರಡ್ತಾರೆ. ಆಗ ಮೊಟ್ಟ ಮೊದಲಾಗಿ ಹಿಂದೂ ಧರ್ಮದಲ್ಲಿ ಎಂಥ ಮೌಲ್ಯಗಳಿದೆ ಅನ್ನೋದನ್ನು ತಮ್ಮ ಭಾಷಣದಲ್ಲಿ ಮೊಟ್ಟ ಮೊದಲಾಗಿ ಅವರು ಏನು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲರೂ ಬಂದವರು ಏನು ಹೇಳ್ತಾ ಇದ್ರು ಅಂದರೆ, ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಆಫ್ ಅಮೆರಿಕಾ ಅಂತ ಇದ್ರು. ಆದರೆ ಇವರು ಉಚ್ಚರಿಸಿದ್ದೇನಂತ ಹೇಳಿದ್ರೆ, ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತಾರೆ. ಮುಂದೆ ಹೋಗ್ತಾ ಇದ್ದಂಥ ಜನ ಹಿಂತಿರುಗ್ತಾರೆ, ಯಾರಪ್ಪ ಇಷ್ಟು ಗೌರವಯುತವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ. ಆವತ್ತು ಇಡೀ ವಿಶ್ವಕ್ಕೆ ಸನಾತನ ಧರ್ಮವನ್ನು ಇಲ್ಲಿ ತೋರ್ಪಡಿಸಿದಂಥವ್ರು ಸ್ವಾಮಿ ವಿವೇಕಾನಂದರು. ಸೊ ಅದಕ್ಕಾಗಿ ನಮ್ಮ ಏನು ಹಿಂದೂ ಧರ್ಮ ಏನು ಹೇಳ್ತದೆ, ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸೋಣ, ನಮ್ಮ ಧರ್ಮವನ್ನು ಪ್ರೀತಿಸೋಣ ಅಂತೇಳಿ ನಾವು ಇವರೇನು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ, ಇದು ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಧರ್ಮ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಬಹಳ ವರ್ಣಮಯವಾಗಿ ವರ್ಣರಂಜಿತವಾಗಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಂಟಿಂಗ್ಸ್ ಎಲ್ಲ ಕಟ್ಕೊಂಡು ವಾಲಂಟಿಯರಾಗಿ ಹುಡುಗರು ನಿಜವಾಗ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಆಸಕ್ತಿ ಮತ್ತು ಅದರ ಮೇಲ್ವಿಚಾರಣೆ ನಡೆಸ್ತಾ ಇರ್ತಕ್ಕಂಥ ಅವರ ಮುಖ್ಯಸ್ಥರು ಕೂಡ
ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಸೊ ಹಾಗಾಗಿ ಒಂದು ಧರ್ಮ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ, ಯಾಕಂದರೆ ಇಲ್ಲಿ ಯಾವ ರಾಜಕೀಯ ಪಕ್ಷನೂ ಇಲ್ಲ, ಇದೇನಿಲ್ಲ, ಈ ಒಂದು ಧರ್ಮಾತೀತವಾದಂಥ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಈ ಕಾರ್ಯಕ್ರಮ ತನ್ನ ಯಶಸ್ವಿಯನ್ನು ಕಂಡುಕೊಳ್ಳಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.